ನಮಸ್ಕಾರ. ಕಾದಂಬರಿ ಬಿದಿಗೆ ಚಂದ್ರಮ ಡೊಂಕು ಸಂಚಿಕೆ 3. ಲೇಖಕರು ಎಂ.ಕೆ. ಇಂದಿರಾ. ಈ ಕೃತಿಯ ಗೌರವ ಆಯಾ ಲೇಖಕರಿಗೆ ಸಲ್ಲಿಸತಕ್ಕದ್ದು. ರುಕ್ಮಿಣಿಬಾಯಿ ಕಣ್ಣರಳಿಸಿ ಅತ್ತಿಗೆಯ ಮುಖ ನೋಡಿದರು. ಸೀತಾಬಾಯಿ ನಗಲಿಲ್ಲ, ಗಂಭೀರವಾಗಿಯೇ ಅಂದರು. ಹೌದವ ರುಕ್ಮಿಣಿ, ನಿನ್ನಿಂದ ಒಂದು ಕೆಲಸ ಆಗುತ್ತದ, ಪ್ರಯತ್ನ ಮಾಡಿ ನೋಡು, ಮುಂದಿನದು ದೈವಿಚ್ಛ. ರುಕ್ಮಿಣಿಬಾಯಿ ನಿಧಾನವಾಗಿ ಅಂದರು. ಏನಿದ್ರೂ ಸ್ಪಷ್ಟ ಹೇಳಿ ವೈನಿ, ನನಗೊಂದು ತಿಳಿದು. ವಜ್ರದ ಓಲೆ, ಮೂಗುಬೊಟ್ಟು, ಅರಿಶಿಣ ಕುಂಕುಮಗಳಿಂದ ಶೋಭಿಸಿ ಬೆಳಗುತ್ತಿದ್ದ ಸೀತಾಬಾಯಿಯವರ ಪ್ರೌಢ ಕಳೆಯ ಮುಖ ಒಂದು ಗಳಿಗೆ ಕಳಾಹೀನವಾಯಿತು. ಹಗುರವಾಗಿ ನಿಟ್ಟುಸಿರು ಕಡೆಗೆ ಅವರಂದರು. ನಮ್ಮ ವಸಂತನಿಗೊಂದು ಮದುವೆ ಮಾಡಬೇಡ್ವೇನೆ ರುಕ್ಮಿಣಿ? ತನ್ನ ದರ್ಪದ ಅತ್ತಿಗೆ ಇಷ್ಟು ಹಣ್ಣಾಗಿದ್ದಾರೆಯೇ ಎಂದು ಆಶ್ಚರ್ಯವಾಯಿತು ರುಕ್ಮಿಣಿಬಾಯಿಗೆ. ಮತ್ತು ವಸಂತನಿಗೆ ಮದುವೆ ಮಾಡಬೇಕೆಂಬ ಯೋಚನೆ ಈ 4-5 ವರ್ಷಗಳ ನಂತರ ಹೀಗೆ ತಟ್ಟನೆ ಏಕೆ ಬಂದಿತೆಂಬುದು ಆಕೆಗಂತೂ ತಿಳಿಯಲಿಲ್ಲ. ಕೆಲವುಗಳಿಗೆ ಯೋಚಿಸಿದ ನಂತರ ಹೀಗನಿಸಿತು. ತನ್ನ ಮಗಳ ಮದುವೆಯಲ್ಲಿ ಮದುಮಕ್ಕಳು ಹಸೆಯ ಮೇಲೆ ಕುಳಿತು ನಗುವುದನ್ನು ನೋಡಲಿಲ್ಲವೇ? ಏನೇ ಆದರೂ ಹೆತ್ತ ಕರುಳು ಇದ್ದ ಒಬ್ಬನೇ ಗಂಡು ಮಗನಿಗೆ ಮದುವೆ ಮಾಡಬೇಕೆಂದು ತಾಯಿ ತಂದೆಯರಿಗೆ ಸಹಜವಾಗಿ ಇರುವ ಆಸೆ. ನಿಜವಾದ ವಸಂತನ ಸ್ಥಿತಿ ಸರಿಯಾಗಿದ್ದರೆ ಅವನಿಗೆ ಎಂತಹ ಹೆಣ್ಣು ಬರುತ್ತಿತ್ತು, ಎಷ್ಟು ವರದಕ್ಷಿಣೆ ಕೊಡುತ್ತಿದ್ದರು, ಎಷ್ಟು ವೈಭವದಿಂದ ಮದುವೆಯಾಗುತ್ತಿತ್ತು. ಅತ್ತಿಗೆಯ ಸ್ಥಿತಿ ಅರಿತು ರುಕ್ಮಿಣಿಬಾಯಿಯ ಕಣ್ಣುಗಳು ತುಂಬಿ ಬಂದವು. ಆಕೆ ಗದ್ಗದಿತಳಾಗಿ ಅಂದರು. ಹೌದು ವೈನಿ, ಹೆಂಗಾದರೂ ಗಂಡು ಮಗ ಮದುವೆ ಮಾಡಲೇಬೇಕು. ಆದರೆ ಹೆಂಗೆ ಮಾಡ್ತೀರಿ ವೈನಿ? ಈ ಮಾತು ಹೇಳುತ್ತಿರುವಾಗ ರುಕ್ಮಿಣಿಬಾಯಿಗೆ ಮತ್ತೊಂದು ಯೋಚನೆಯು ಮನದಲ್ಲಿ ಸುಳಿಯುತ್ತಿತ್ತು. ತನ್ನ ಮಗಳ ಮದುವೆಗೆ ಬಂದಾಗ ಯಾವುದಾದರೂ ಕನ್ಯೆಯ ಅತ್ತಿಗೆಯ ಕಣ್ಣಿಗೆ ಬಿದ್ದಿರಬಹುದು. ಮದುವೆಯ ಮನೆಗೆ 100 ಹುಡುಗಿಯರು ಬಂದಿದ್ದರು. ಅದರಲ್ಲಿಯೂ ನಾನಾ ಬಗೆಯ ಹುಡುಗಿಯರಿದ್ದರು. ತನ್ನ ಮಗಳ ಗೆಳತಿಯರದು ಒಂದು ಹಿಂಡೆ ಇತ್ತು. ಗದ್ದಲದಲ್ಲಿ ತಾನೇ ಯಾರನ್ನು ಗಮನಿಸಲು ಸಾಧ್ಯವಾಗಿರಲಿಲ್ಲ. ಬಂದದ್ದರಲ್ಲಿ 3/4 ಭಾಗವೆಲ್ಲ ಶ್ರೀಮಂತರ ಮನೆಯ ಹೆಣ್ಣು ಮಕ್ಕಳೇ. ಒಬ್ಬರಿಗಿಂತ ಒಬ್ಬರು ಚೆಲುವೆಯರೇ. ಆದರೆ ಅವರಲ್ಲಿ ತನ್ನ ಮಗನನ್ನು ಒಪ್ಪುವುದಿಲ್ಲವೆಂದು ತನ್ನ ಅತ್ತಿಗೆಗೆ ತಿಳಿಯಲಿಲ್ಲವೇ? ವಿದ್ಯೆ ರೂಪದಲ್ಲಿ ಚೆನ್ನಾಗಿರುವ ಹೆಣ್ಣು ಮಕ್ಕಳನ್ನು ಯಾವ ತಂದೆ ತಾಯಿ ತಾನೇ ವಸಂತನಂತವನಿಗೆ ಕೊಟ್ಟಾರು? ಈಗಿನ ಹೆಣ್ಣು ಮಕ್ಕಳು ಒಡವೆ, ವಸ್ತ್ರ, ಐಶ್ವರ್ಯ ಒಂದೂ ನೋಡುವವರಲ್ಲ, ಗಂಡನ ವಿದ್ಯೆ ರೂಪು ನೋಡುವವರು. ವಸಂತನದು ಎಂತಹ ರೂಪು! ತನ್ನ ಅಣ್ಣನತೆ ಪಡಿಯಚ್ಚು, ಏನು ಬಣ್ಣ, ಎಂತಹ ನಿಲುವು! ಅವನು ಮೊದಲ ಬಾರಿಗೆ ವಿಮಾನ ಏರುವಾಗ ತಮ್ಮೆಲ್ಲರಿಗೂ ನಮಸ್ಕರಿಸಿ ಧೀರನಂತೆ ನಗುತ್ತಾ ಹೊರಟಿದ್ದ. ಅವನ ಬಗ್ಗೆ ಎಂತಹ ಭರವಸೆಯ ಕನಸು ಕಟ್ಟಿದ್ದೆವು ನಾವೆಲ್ಲ. ಆಗ ನಾ ಮುಂದು ಎಂದು ಬಾಚಿ ಬಂದ ಹೆಣ್ಣುಗಳೆಲ್ಲ ಮತ್ತೆ 2 ವರ್ಷಗಳಲ್ಲಿ ಮಂಜಿನಂತೆ ಕರಗಿ ಸರಿದು ಹೋಗಿದ್ದವು. ಆಗಲೇ ಮದುವೆ ಮಾಡಿದ್ದರೆ ಎಷ್ಟು ಚೆನ್ನಾಗಿತ್ತು. ಕಟ್ಟಿಕೊಂಡವಳು ಬಿಟ್ಟೇನೂ ಹೋಗುತ್ತಿರಲಿಲ್ಲ. ಈಗ ಆ ಮನ್ಮಥನಂಥ ಹುಡುಗ ಊನವಾಗಿ ಕುಳಿತ ಮೇಲೆ ಮದುವೆಯ ಯೋಚನೆ ಮಾಡುತ್ತಿರುವರಲ್ಲ. ರುಕ್ಮಿಣಿ, ನೀನು ಒಂದಿಷ್ಟು ಮನಸ್ಸು ಮಾಡಿದರೆ ಆದೀತೋ ಏನೋ ಈ ಕೆಲಸ. ರುಕ್ಮಿಣಿಬಾಯಿ ಕಣ್ಣೀರು ತುಂಬಿದರು. ವೈನಿ, ನಮ್ಮ ವಸಂತನಿಗೊಂದು ಲಗ್ನ ಆಗೋದಾದ್ರ ನಾನು ಏನು ಬೇಕಾದರೂ ಮಾಡೀನು, ಹೇಳ್ರಲ್ಲ ಮತ್ತ. ಸೀತಾಬಾಯಿಯವರು ಅತ್ತಿತ್ತ ನೋಡಿದರು. ಯಾರೂ ಇಲ್ಲ ಮನೆಯಲ್ಲಿ. ಬಿಡಿಯಾಗಿ ಅಂದರು. ನಿನ್ನ ಮಗಳ ಮದುವೆಯಲ್ಲಿ ಒಂದು ಹುಡುಗಿ ಓಡಾಡ್ತಿದ್ಲಲ್ಲ, ಅದನ್ನು ವಿಚಾರಿಸ್ತೀಯೇನು ನೀನು? ಒಂದು ಗಳಿಗೆ ಕಣ್ಣು ತೇಲಿಸಿದರು ರುಕ್ಮಿಣಿಬಾಯಿ. ಆಕೆಗೆ ಆ ಗಳಿಗೆ ಬೃಂದಾಳ ನೆನಪು ಬಂದರೂ ಅಂತಹ ದರಿದ್ರ ಮನೆಯ ಹೆಣ್ಣನ್ನು ಅತ್ತಿಗೆ ಮಾಡಿಕೊಂಡಾರೆ ಎಂಬ ಯೋಚನೆ ಬಂದಿತು. ಆದರೆ ಅದನ್ನು ತೋರಕೊಡದೆ ನೆನಪಿಸಿಕೊಳ್ಳುವಂತೆ ಅಂದರು. ನಮ್ಮನೆ ಮದುವೆಯಲ್ಲಿ 108 ಹೆಣ್ಣುಮಕ್ಕಳು ಓಡಾಡಿದ್ರು. ಅವರ ಹೆಸರು ಸಹ ನನಗೆ ನೆನಪಿಲ್ಲ. ಏನಾದರೂ ಒಂದು ಗುರುತು ಹೇಳಿದ್ರ ಗೊತ್ತಾದಿತ್ರವ. ಉದ್ದನೇ ಜಡಿ ಹೆಣ್ಣು ಮಗಳು ಕಣಪ್ಪ. ಯಾರೋ ಬೃಂದ ಅಂತ ಕರೆದಂಗಿತ್ತು. ನೋಡ್ಲಿಕ್ಕೆ ಬಡವರ ಮನೆ ಹುಡುಗಿ ಹಂಗೆ ಕಾಣಿಸ್ತಾಳ. ಮತ್ತೇನು ತಿಳಿತು ನನಗೆ. ರುಕ್ಮಿಣಿಬಾಯಿ ಸರಿಯಾಗಿ ಅತ್ತಿಗೆಯ ಮುಖ ನೋಡಿದರು. ನಿಜವಾಗ್ಲೂ ನೀವು ಆ ಹುಡುಗಿನ ಸೊಸೆಯಾಗಿ ಕರ್ಕೊತೀರ ವೈನಿ? ಆ ಸಂಗತಿ ನನಗೇನವ ಗೊತ್ತು. ಅದಕ್ಕೆ ನಿನ್ನ ಕೇಳಲಿಕ್ಕೆ ಇಲ್ಲಿ ತನಕ ಬಂದೀನಿ. ಆ ಮದುವೆ ಮನೆ ಗದ್ದಲ್ದಾಗ ನಿನ್ನೆ ಏನು ಕೇಳಲಿಕ್ಕೆ ಸಾಧ್ಯ ಇತ್ತವ? ಅದಕ್ಕೆ ಈಗ ಬಂದೀನಿ. ನಿನಗೆ ಅವರ ಮನೆ ಕುಲ ಗೋತ್ರ ಗೊತ್ತಿದ್ದಿತ್ತು, ಅವರ ಸ್ಥಿತಿಗತಿ ಗೊತ್ತಿದ್ದಿತ್ತು ಅಂತ. ಅವರ ಸ್ಥಿತಿಗತಿ ಎಲ್ಲ ನನಗೆ ಗೊತ್ತದ ವೈನಿ. ಸ್ಥಿತಿಗತಿ ನೋಡ್ಲಿಕ್ಕೆ ಹೋದ್ರ ನಿಮಗೂ ಅವ್ರಿಗೂ ಭೂಮಿ ಆಕಾಶದಷ್ಟು ಅಂತರ ಬರ್ತದ. ವಸಂತ ಚಲೋ ಇದ್ದಿದ್ರ ನಿಮಗೆ ಎಂಥ ಬೀಗರು ಬರಬೇಕಾಗಿತ್ತು ವೈನಿ, ಎಂಥ ಸುಸಿ ಬರಬೇಕಾಗಿತ್ತು ನಿಮ್ಗೆ. ರುಕ್ಮಿಣಿಬಾಯಿ ಸೆರಗಿನಿಂದ ಕಣ್ಣುರಿಸಿಕೊಂಡು ಬಿಕ್ಕಿದಳು.
ಸೀತಾಬಾಯಿಯವರಿಗೂ ದುಃಖ ಬರದಿಂದ ಕಣ್ಣು ತುಂಬಿ ಬಂದರೂ ತುಟಿ ಬಿಗಿದು ಸಹಿಸಿಕೊಂಡು ಹೇಳಿದರು, ಇನ್ನು ಆ ಕತಿ ಯಾಕವ, ನೆನ್ಕೊಂಡ್ರ ಹೊಟ್ಟೆಗ ಬೆಂಕಿ ಬಿದ್ದಂಗಾಗ್ತದ, ಕೆಟ್ಟ ಅಡಗಿ ಹಟ್ಟಾಕಿ ಜಾಣಿ ಅಂತ. ಈಗ ಇದನ್ನು ಸರಿ ಮಾಡೋದು ಹೇಳವ. ರುಕ್ಮಿಣಿ ಬಾಯಿ ನಿಡಿಸಿರು ಕಡಿದರು. ಬೃಂದಾ ಅಪರಂಚಿ ಅಂತ ಹೆಣ್ಮಗಳು ಕಣವೈನಿ, ಚಲುವನಾಗೂ ಏನು ಕಮ್ಮಿ ಇಲ್ಲ, ಒಳ್ಳೆ ಚಲೋ ಮನ್ತಂದವರು. ಆದ್ರ ವೈನಿ ಅಡಿಗೆ ಸುಬ್ಬಣ್ಣಾಚಾರು ನಿಮ್ಮ ಬೀಗರು ಅಂಬೋಕೆ ಹೆಂಗೆಂಗೋ ಆಗ್ತದ ಮನಸ್ಗ. ವಸಂತನ್ ಮಾವ ಅಡಿಗೆ ಮಾಡ್ಲಿಕ್ಕೆ ಹೋಗ್ತಾರ ಅಂದ್ರ ಅವನ್ಗಾರ ಹೆಂಗನಿಸ್ತ ಹೇಳಿ. ಈ ಮಾತು ನನ್ನ ಮನಸ್ಸಿಗೆ ಬರ್ಲಲ್ದು ವೈನಿ. ಸೀತಾಬಾಯಿಯವರು ಒಂದು ಗಳಿಗೆ ಚಿಂತಿತರಾದರು. ಆದರೆ ಅವರ ಮನಕ್ಕೇನೋ ಒಂದು ಭರವಸೆ ಮೂಡಿ ಬರುತ್ತಿತ್ತು. ಯಾಕೆ ರುಕ್ಮಿಣಿ, ಸಂಪಾದನೆ ಮಾಡು ಗಂಡು ಮಕ್ಕಳು ಇಲ್ಲೇನೋ ಆತಂಗೆ? ಎಲ್ಲಿ ಬಂತ್ರಿ, ಇರೋದು ಒಂದೇ ಗಂಡು, ಅದು ಒಂದು ಚೋಟದ್ದ ಅದ. ಇನ್ನು ಬರೀ ಹೆಣ್ಣುಮಕ್ಕಳು ಇವ ಮನೆ ತುಂಬ. ದುರ್ಭಿಕ್ಷದಾಗ ಅಧಿಕ ಮಾಸ ಅನ್ನೋ ಹಂಗ ಪಾಪ ಕೈಲಾಗದ ತಂದಿ ಒದ್ದಾಟ ನೋಡ್ಲಾರ್ದ ಆ ಹುಡುಗಿ ಇಲ್ಲೇ ಒಂದು ನರ್ಸರಿ ಸ್ಕೂಲ್ನಾಗೆ ಕೆಲ್ಸಕ್ಕೆ ಸೇರ್ಯಾಳ. ಒಂದು 30-40 ಕೊಡ್ತಾರ. ಅದು ಯಾವ ಮೂಲಿಗಾತು ಪಾಪ. ತಾಯಿನೂ ಕೂಲಿ ನಾಲಿ ಮಾಡ್ತಾಳ. ತಡಿಬಲ್ದೆ ಬಡತನಾನ. 3 ಮಂದಿ ಸಂಪಾದಿಸಿದ್ರು ಸಾಲದು ಹೊಟ್ಟೆ ಬಟ್ಟಿಗೆ. ಹಂಗಾದ್ರೆ ಆ ಹುಡುಗಿಗೆ ಮದುವೆ ಮಾಡೋ ಯೋಚನೆ ಇಲ್ಲ ಅಂತೀಯ ಅವ್ರಿಗೆ? ಇಲ್ಲದೆ ಇರ್ತದ ವೈನಿ. ಹುಡುಗಿ ಚೆಲುವೆ ಇದ್ದಾಳ. ಯಾರಾದರೂ ಮಾಡ್ಕೊಂಡಾರೋ ಎನ್ಲೆಕ್ಕ ವರದಕ್ಷಿಣೆ ಕೊಟ್ಟು ಮದುವೆ ಮಾಡೋ ಚೈತನ್ಯ ಈ ಮಂದಿಗಿಲ್ವಲ್ಲ. ಅದಕ್ಕೆ ಆಕೆನೇನ ಮದುವೆ ಒಲ್ಲೆ ಅಂತಾಳ. ತಾನು ಮದುವೆಯಾಗಿ ಹೊರಟು ಹೋದ್ರ ತನ್ನ ತಂದೆ ತಾಯಿ ಗತಿ ಏನು ಎಂದು ಚಿಂತೆ ಮಾಡ್ತಾಳ ಪಾಪ. ಅದು ಒಳ್ಳೆ ತಿಳುವಳಿಕೆ ಹುಡುಗಿ. ಒಂದು ಚೆಲ್ಲಿಲ್ಲ ಬಲ್ಲಿಲ್ಲ. ಬಟ್ಟೆ ಹೊಲಿಯೋಣ, ನಿಟ್ಟಿಂಗ್ ಹಾಕೋಣ, ಕಸೂತಿ ಹಾಕೋಣ, ಹೀಗೆ ಏನನ್ನು ಮಾಡ್ತದೆ ಪಾಪ. ಆಸ್ತಿ ಮನೆ ಎಂಥದ್ದು ಇಲ್ಲೇನೋ ಆತಗ. ಎಂಥ ಮಣ್ಣು ಇಲ್ಲ ಈಗ. ಇರೋ ಕಾಲದಾಗ ಬೇಕಾದಂಗೆ ಇತ್ತಂತ, ಹೋಗೋ ಕಾಲದಾಗ ಎಲ್ಲ ನುಣ್ಣಗೆ ಹೋತಂತ ಪಾಪ. ಆ ತುಂಗಾಬಾಯಿ ಹ್ಯಾಂಗೆ ಮರ್ತಾರೋ, ಈಗಲೂ ಹೇಳ್ಕೊಂಡು ಅಳ್ತಾರ. ಹಾಗಾದರೆ ಈ ಪ್ರಸ್ತಾಪ ಬ್ಯಾಡಂತೀಯೇನು ನೀನು? ರುಕ್ಮಿಣಿ ಬಾಯಿ ಆತಂಕಪಟ್ಟರು. ಅದನ್ನು ನಾನು ಹೆಂಗೆ ಹೇಳಲಿ ವೈನಿ? ನಿಮ್ಮ ಮನೆ ಬಾಗಿಲ್ಗೆ ಬಂಗಾರದಂಥ ಹೆಣ್ಣುಗಳು ತಾಕ್ಲಾಡ್ತಿದ್ದವು ಮೊದಲು. ಈಗ ನೀವೇ ಇಂಥವ್ರ ಮನೆ ಬಾಗಿಲಿಗೆ ಬಂದು ಹೆಣ್ಣು ಕೇಳೋದಂದ್ರೆ ಮನಸ್ಸಿಗೆ ಬಹಳ ಕೆಟ್ಟನ್ನಿಸ್ತದ. ಸೀತಾಬಾಯಿ ವಿಷಾದದಿಂದ ನಕ್ಕರು. ಇನ್ನು ಮತ್ತೆ ಆ ಚಾನ್ಸು ನಮ್ಗೆ ಬರೋ ಹಂಗಿಲ್ಲಲ್ಲ ರುಕ್ಮಿಣಿ. ನಾವಂದ್ರೆ ನಾವೇ ಹುಡುಕಿದ್ರೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ರುಕ್ಮಿಣಿ ಬಾಯಿ ಈಗ ಅತ್ತಿಗೆಗೆ ಎಚ್ಚರಿಕೆ ಕೊಡುವಂತೆ ಹೇಳಿದರು. ವೈನಿ, ಒಂದು ಮಾತು ನಾನು ಸ್ಪಷ್ಟ ಹೇಳ್ತೀನಿ, ನೀವು ಮತ್ತೆ ತಪ್ಪು ತಿಳಿಬಾರ್ದು ನೋಡಿ. ಸೀತಾಬಾಯಿ ಏನು ಎನ್ನುವಂತೆ ತಲೆ ಎತ್ತಿ ನೋಡಿದರು. ನಾವು ಅವರನ್ನು ಕರೆದುಕೊಳ್ಳೋದಂತೂ ಸುಲಭದ ಮಾತದ, ಆದ್ರೆ ಅವರು ಇದಕ್ಕೆ ಒಪ್ತಾರಂತ ಭರವಸೆ ಅದ ನಿಮಗೆ? ಒಂದು ಪಕ್ಷ ಹುಡುಗಿನೇ ಬೇಡಂದ್ಲು, ಸುಮ್ಮಗೆ ಅಂಗೈ ತೋರಿಸಿ ಅವಲಕ್ಷಣ ಅನ್ನಿಸ್ಕೊಂಡು ಹಂಗಾಗ್ತದ. ಈಗಿನ ಕಾಲದ ಹೆಣ್ಣುಮಕ್ಳ ಮನಸ್ಸು ನಮಗೆ ಹೆಂಗೆ ತಿಳಿತದ? ರುಕ್ಮಿಣಿ ಬಾಯಿ ಹೇಳಿದ ಮಾತನ್ನು ತೆಗೆದು ಹಾಕುವಂತಿರಲಿಲ್ಲ. ಅದು ಯೋಚಿಸಬೇಕಾದ ಸಂಗತಿಯೇ. ವಸಂತನ ವಿಷಯವನ್ನು ಮುಚ್ಚಿಟ್ಟು ಮಾಡುವಂಥದ್ದಲ್ಲ. ಎಲ್ಲವನ್ನೂ ಮೊದಲೇ ಹುಡುಗಿಗೆ ಹೇಳಬೇಕಾಗುತ್ತದೆ. ಎಲ್ಲ ತಿಳಿದ ನಂತರ ಅವಳು ತನಗೆ ಬೇಡವೆಂದರೆ ಎಷ್ಟು ಅವಮಾನ. ತಿಳಿಸದೆ ಮದುವೆ ಮಾಡುವಂತಿಲ್ಲ. ತಿಳಿದರೆ ಅವಳು ಒಪ್ಪುತ್ತಾಳೆಂಬ ಯಾವ ಗ್ಯಾರಂಟಿ? ಸೀತಾಬಾಯಿ ತಮ್ಮ ಯೋಗ್ಯತೆಗೆ ಸಹಜವಾದ ಧೈರ್ಯ ಮಾಡಿದರು. ಹಿಂಗೆ ನೋಡು ರುಕ್ಮಿಣಿ, ಈ ಸಂಗತಿನೆಲ್ಲ ವಸಂತನ ಮುಂದೆ ಹೇಳಿದ್ರೆ ಅವ ಸುತರಾಮ್ ಒಪ್ಪುವವನಲ್ಲ. ನನಗೆ ಮದುವೆ ಮಾಡಿ ಕಂಡವ್ರ ತಲೆ ಮ್ಯಾಲೆ ಕಲ್ಲು ಹಾಕಬೇಡ್ರಿ ಅಂತ ಮನಸ್ಸು ಖೇದ ಮಾಡ್ಕೊಳ್ತಾನ. ಈಗ ನಾನು ಇಲ್ಲಿಗೆ ಬಂದಿರೋದು ಅವನಿಗೂ ಗೊತ್ತಿಲ್ಲ. ತಾರನ್ನ ನೋಡಿಕೊಂಡು ಬರ್ತೀನಿ ಅಂತ ಹೇಳಿ ಬಂದೀನಿ. ಇಲ್ಲಿಂದ ಹೋಗುವಾಗ ತಾರನ್ನ ನೋಡಿಕೊಂಡೇ ಹೋಗೋದದಾನು. ಅದು ಹ್ಯಾಂಗೂ ಇರಲಿ, ಮೊದಲು ಹುಡುಗಿನ ಒಂದು ಮಾತು ಕೇಳೋದ್ರಾಗ ಏನು ತಪ್ಪದ ಅಂತಿ? ಕೇಳೋದು ನಮ್ಮದು, ಒಪ್ಪೋದು ಬಿಡೋದು ಅವ್ರದ್ದು. ಆದರೆ ಎಲ್ರಿಗೂ ತಿಳಿತದ, ಆಗದಿದ್ರೆ ಯಾರಿಗೂ ಹೇಳೋದು ಬೇಡ. ಇಷ್ಟೇ ಸೈಯಲ್ಲ? ರುಕ್ಮಿಣಿ ಬಾಯಿ ತಲೆಯಾಡಿಸಿದರು. ಇದಕ್ಕೆ ಯಾರ್ದೇನೂ ಅಡ್ಡಿಲ್ಲ ಬಿಡ್ರಿ ವೈನಿ. ಯಾರನ್ನು ಮೊದಲು ಕರೆಸ್ಲಿ ಹೇಳ್ರಿ? ಮೊದಲು ಸುಬ್ಬಣ್ಣಾಚಾರ್ಯರನ್ನ, ತುಂಗಾಬಾಯರನ್ನ ಕೇಳೋದೇ ಚಲೋ ಅನಿಸ್ತದ ನನಗೆ. ಅದು ಕರೆಯನ್ನು ಮೊದಲು ಅವರ ಗೋತ್ರ ಸೂತ್ರ ಕೇಳಿಕೊಂಬೋದೊಂದು ಅದೆಯಲ್ಲ. ಏನಿಲ್ಲ ಅಂದರೂ ಮಾಂಗಲ್ಯ ಭಾಗ್ಯ ಒಂದು ನೆಟ್ಟಿಗೆ ಬಂದರೆ ಸಾಕು. ಆಮೇಲೆ ಅವರು ಒಪ್ಪೋದು ಬಿಡೋದು. ನಾವಂತೂ ಇದ್ದದ್ದ ನೆಟ್ಟಿಗೆ ಹೇಳಲಿಕ್ಕೆ ಬೇಕು. ಮುಂದೆ ಅವರ ಇಚ್ಛ. ತಂದೆ ತಾಯಿ ಹ್ಞೂ ಅಂದ್ರೆ ಆಮೇಲೆ ಹುಡುಗಿನ ಕೇಳೋದು. ಏನಂತಿ? ಅದೇ ನನಗೂ ಸರಿ ಕಾಣ್ತದ ವೈನಿ. ಹುಡುಗಿ ಒಳ್ಳೆ ಧೈರ್ಯಶಾಲಿ, ಹಂಗೆ ಅಭಿಮಾನಿ ಇದ್ದಾಳ. ತಂದೆ ತಾಯಿ ಅಂತ ಹಗಲು ಸಂಜೆ ಒದ್ದಾಡ್ತಾಳ. ಎಲ್ಲ ಹುಡುಗಿರ್ ಹಂಗ ಬಾಲಂಗೋಚಿತನ ಸಾಸಿವೆ ಅಷ್ಟು ಇಲ್ಲ ಬಿಡ್ರಿ ಆಕಿಗ. ಅಂದರೆ ವಸಂತನ ಮಾಡಿಕೊಳ್ಳಿಕ್ಕೆ ಆಕೆಗೂ ಒಂದು ನಸೀಬು ಬೇಕನ್ರಿ. ಹಂಗಾರೆ ಇವತ್ತು ಗುರುವಾರ ಒಳ್ಳೆ ದಿನ ಅದ. ಸಂಜೆ ಮುಂದೆ ಹೇಳಿ ಕಳಿಸಿ ಅವ್ರಿಗೆ. ರಾತ್ರಿ ಕೂತು ಮಾತಾಡಿದ್ರಾಯ್ತು.
ಊರಿಗೆ ಮುಂಚೆ ಮಂದಿ ಮುಂದೆಲ್ಲ ಯಾಕೆ ಹಲ್ಚಲ್ ಮಾಡಬೇಕು ಅಲ್ಲಂತೀಯೇನು? ಅದು ಕರೆ ಬಿಡ್ರಿ. ಗಣೇಶ ಸ್ಕೂಲಿಂದ ಬಂದ ಮ್ಯಾಲ ಹೇಳಿ ಕಳಿಸ್ತೀನಿ. ರಾತ್ರಿ ಅವರು ಮನೆಯಾಗೆ ಇರ್ತಾರಲ್ಲ.